ಹಲೋ ಮೇಡಮ್ ಸರ ಹಲೋ ಶ್ರೀ ದೇವೇಗೌಡರವರು ಹಾಗೂ ಶ್ರೀ ಅಜಯ್ ಕುಮಾರ್ ಸರ್ ನಾಯಕರವರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಇದೀಗ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ. ಎಲ್ಲರಿಗೂ ಉಪಕಾರವಿದ್ದವರಿಗೆ ಹುಟ್ಟುವುದು ಮಮಕಾರ, ಕೂಡಿ ಬಾಳುವ ತತ್ವಕ್ಕೆ ಹಾಕುವೆವು ಜಯಕಾರ. ಮರೆಯದೆ ತತ್ವಗಳ ಮುರಿಯದೆ ನಿಯಮಗಳ ನಡೆದರೆ ಜೀವನ ಸಾಕ್ಷಾತ್ಕಾರ. ಜೊತೆಯಾಗಿ ಬದುಕೋಣ, ಮರೆಯದೆ ಬೆಳೆಯೋಣ, ಸಹಕಾರದ ತತ್ವಗಳ ಎಲ್ಲರಿಗೂ ತಿಳಿಸೋಣ. ಹಸ್ತಲಾಘವ ಮಾಡಿ ಹೆಜ್ಜೆಯ ಗುರುತುಗಳನ್ನು ಉಳಿಸೋಣ. ಹಸ್ತಲಾಘವ ಮಾಡಿ ಹೆಜ್ಜೆಯ ಗುರುತುಗಳನ್ನು ಉಳಿಸೋಣ. ಬನ್ನಿ ನಾಗರಿಕ ಬಂಧುಗಳೇ, 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭವನ್ನ ಯಶಸ್ವಿಗೊಳಿಸೋಣ. ಸಹಕಾರಿ ಉತ್ಸವದಲ್ಲಿ ಭಾಗವಹಿಸಿದ್ದೇನೆ. ಇದೇ ದಿನ ಸುಮಾರು 71 ಜನರಿಗೆ ಸಹಕಾರಿಗಳಿಗೆ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಲ್ಲೇ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. 1904ನೇ ಇಸ್ವಿ. ಈಗ ತಾನೇ ನೆಹರೂರವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ, ಸಣ್ಣರಾಮಗೌಡ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ. ಸಣ್ಣರಾಮಗೌಡ ಅವರು ಸಹಕಾರಿ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡೋದು ಗದಗಿನ ಕಣಗಿಹಾಳ 1904ನೇ ಇಸ್ವಿ. 1505ನೇ ಇಸ್ವಿನಲ್ಲಿ ಸಹಕಾರಿ ನಿಯಮಗಳು ಜಾರಿಗೆ ಬಂದು, ಹಾಗಾಗಿ ಸಹಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ನೆನಪಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ನೆಹರು ಕಾಲದಿಂದ, ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನ, ಸಹಕಾರವನ್ನ, ಬೆಂಬಲವನ್ನ ಕೊಡ್ತಾ ಬಂದಿದ್ದರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹಾಲು ಉತ್ಪಾದನೆ ಆಗ್ತದೆ ಹಳ್ಳಿಗಳಲ್ಲಿ. ಜನ ಹಾಲನ್ನೆಲ್ಲ ಮಾರಾಟ ಮಾಡಿಕೊಡ್ತಾರೆ, ತಾವು ಇಟ್ಕೊಳ್ಳೋದೇ ಇಲ್ಲ. ಇದು ಹಾಲು ಉತ್ಪಾದಕರ ಸಂಘಟನೆ ಯಾಕಾಯಿತು ಅಂತಂದ್ರೆ, ಆ ದುರ್ಬಲರು ಶಕ್ತಿಯುತವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯುತವಾಗಿ ಬೆಳೆದು ಸಮಾನತೆ ಬರಬೇಕಲ್ಲ. ಬಸವಣ್ಣ ಹೇಳಿದ್ರು, ಎಲ್ಲರೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾನ ಅವಕಾಶ ಸಿಕ್ಕಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗಬೇಕು, ಮೌಢ್ಯಗಳು ಹೋಗಬೇಕು, ಕರ್ಮತಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಯಾವಾಗ ಹೇಳಿದ್ರು? ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಕರ್ಮ ಸಿದ್ಧಾಂತ ಇಲ್ಲತಕ್ಕಂಥ, ಮೌಢ್ಯಗಳಿಲ್ಲತಕ್ಕಂಥ ಮನುಷ್ಯ ಉತ್ಪಾದನೆ ಮಾಡ್ತಕ್ಕಂಥವ್ರು ಬರೀ ಒಂದು ವರ್ಗಕ್ಕೆ ಸೇರಿದಂಥವ್ರು ಅಥವಾ ಒಂದು ಜಾತಿಗೆ ಸೇರಿದಂಥವ್ರು ಇರುವ ಎಲ್ಲ ಜಾತಿಯವರು ಹಸುಗಳು ಸಾಕ್ತಕ್ಕಂಥವ್ರು ಎಲ್ಲರೂ ಕೂಡ ಇರಬೇಕು, ಹಾಲು ಉತ್ಪಾದನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇರಬೇಕು, ಮತ್ತೆ ಎಲ್ಲರಿಂದಲೂ ಕೂಡ ಹಾಲನ್ನು ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು.
ಯಾಕಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡೋದು ಯಾಕೆ? ಅವರಿಗೆ ಹಳ್ಳಿಗಾಡಿನಲ್ಲಿ ಮಾರುಕಟ್ಟೆ ಇಲ್ಲ. ಆ ಮಾರುಕಟ್ಟೆಯನ್ನು ನಾವು ಒದಗಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡೋದು. ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಆಗಬೇಕು, ಆ ಹಾಲು ಪಟ್ಟಣಗಳಲ್ಲಿ ಮಾರಾಟ ಆಗಬೇಕು.